ವೀಕ್ಷಕರೆಲ್ಲರಿಗೂ ನಮಸ್ಕಾರ. ನಿಮ್ಮ ನೆಚ್ಚಿನ ಸುತ್ತಮುತ್ತ ಕಾರ್ಯಕ್ರಮದ ಇಂದಿನ ಸಂಚಿಕೆಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಗರದ ಎಲ್ಲೆಡೆ ಜರುಗುವಂತಹ ವಿಶಿಷ್ಟ ಆಚರಣೆಗಳು, ಸಭೆ ಸಮಾರಂಭಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳ ಹೂರಣವನ್ನ ಹೊತ್ತು ತರುವಂತಹ ವಿಶಿಷ್ಟ ವಿನೂತನ ಕಾರ್ಯಕ್ರಮವೇ ಸುತ್ತಮುತ್ತ ಕಾರ್ಯಕ್ರಮ. ವರ್ಷಗಳಿಂದ ದಿವ್ಯತೆಯೆಡೆಗೆ, ಶ್ರೇಷ್ಠತೆಯೆಡೆಗೆ, ಸಾರ್ಥಕತೆಯೆಡೆಗೆ ಒಂದು ಟ್ರಸ್ಟ್ ಸಾಕ್ತಾ ದಾಪುಗಾಲ ಹಾಕ್ತಾ ಇದೆ. ಯಶಸ್ಸಿನ, ಶ್ರೇಯಸ್ಸಿನ ಹೊಂಬೆಳಕನ್ನ ಆಸ್ವಾದಿಸ್ತಾ ಇದೆ. ಅದುವೇ ದಿವ್ಯಾಂಗರ, ವಿಶೇಷ ಚೇತನರ ಪಾಲಿಗೆ ಆಶಾಕಿರಣದಂತೆ ಇರುವಂತಹ ಒಂದು ಬೃಹತ್ ಮರವಾಗಿ ಬೆಳೆದಂಥ ಒಂದು ಸಂಸ್ಥೆ ಸಮರ್ಥನಂ ಟ್ರಸ್ಟ್. ವಿದ್ಯೆ, ಆರೋಗ್ಯ, ಸಂಸ್ಕೃತಿ, ಸಹಾಯಕ ತಂತ್ರಜ್ಞಾನ, ಮಾಹಿತಿ ತಂತ್ರಜ್ಞಾನ, ವೃತ್ತಿಪರ ತರಬೇತಿ ಹೀಗೆ ಹಲವು ಆಯಾಮಗಳಲ್ಲಿ ಬದುಕು ಒಡ್ಡುವಂತಹ ಎಲ್ಲ ಸವಾಲುಗಳಿಗೆ ಮೈಬೀಸಿ, ಮನಬಿಚ್ಚಿ, ಗರಿಗೆದರಿ ಸಮರ್ಥನಂ ಟ್ರಸ್ಟ್ನಲ್ಲಿರುವಂತಹ ಪ್ರತಿಯೊಬ್ಬರೂ ಕೂಡ ವೈಯಕ್ತಿಕ ಸ್ವಾವಲಂಬನೆಯೆಡೆಗೆ ದಾಪುಗಾಲು ಇಡ್ತಾ ಇದ್ದಾರೆ. ಡಿಸೆಂಬರ್ 3 ವರ್ಲ್ಡ್ ಡಿಸೇಬಲ್ಸ್ ಡೇ ಅಂದ್ರೆ ವಿಶ್ವ ವಿಶೇಷ ಚೇತನರ ದಿನಾಚರಣೆ. ದಿವ್ಯಾಂಗರೆಲ್ಲರೂ ಕೂಡ ಸಂಭ್ರಮಿಸಿದ್ದು ನಾವೀಗ ನೋಡಬಹುದು ಒಂದೇ ವೇದಿಕೆಯಲ್ಲಿ. ಹಾಗಿದ್ರೆ ಬನ್ನಿ, ಸಮರ್ಥನಂ ಟ್ರಸ್ಟ್ನ ಈ ಒಂದು ಅವಿಸ್ಮರಣೀಯವಾದಂತಹ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ನೋಡಿ ಕಣ್ತುಂಬಿಕೊಳ್ಳೋಣ. ಅಂಗವೈಕಲ್ಯವನ್ನು ಮೀರಿ ಸಾಧನೆ ಮಾಡಿರುವವರ ಉದಾಹರಣೆ ನಮ್ಮ ಮುಂದೆ ಬಹಳಷ್ಟಿದೆ. ಪ್ರಧಾನಿ ನರೇಂದ್ರ ಮೋದಿ ತಮ್ಮ ಜನಪ್ರಿಯ ಮನ್ ಕಿ ಬಾತ್ ರೇಡಿಯೋ ಸರಣಿ ಕಾರ್ಯಕ್ರಮವೊಂದರಲ್ಲಿ ವಿಶೇಷ ಚೇತನರನ್ನು ದಿವ್ಯಾಂಗ್ ಅಥವಾ ದೈವತ್ವವನ್ನು ಹೊಂದಿರುವವರು ಎಂದು ಸಂಬೋಧಿಸುವ ಮೂಲಕ ಅತ್ಯುನ್ನತವಾದ ಗೌರವ ಸಲ್ಲಿಸಿದ್ದಾರೆ. ದಿವ್ಯಾಂಗರ ಸಮಸ್ಯೆಗಳ ಬಗ್ಗೆ ಜಾಗೃತಿ ಮೂಡಿಸಲು ಹಾಗೂ ಅವರ ಹಕ್ಕುಗಳ ಲಭ್ಯತೆ, ಘನತೆಯುಕ್ತ ಜೀವನಕ್ಕಾಗಿ 1992ರಿಂದ ಪ್ರತಿ ವರ್ಷ ಡಿಸೆಂಬರ್ 3ರಂದು ಅಂತಾರಾಷ್ಟ್ರೀಯ ವಿಶೇಷ ಚೇತನ ದಿನವನ್ನಾಗಿ ಆಚರಿಸಲಾಗುತ್ತಿದೆ. ಈ ವರ್ಷ ಅಂತರ್ಗತ ಮತ್ತು ಸುಸ್ಥಿರ ಬದುಕಿಗಾಗಿ ವಿಶೇಷ ಚೇತನರ ನಾಯಕತ್ವವನ್ನು ವರ್ಧಿಸುವುದು ಎಂಬ ಧ್ಯೇಯ ವಾಕ್ಯದೊಂದಿಗೆ ಕಾರ್ಯಕ್ರಮ ಆಯೋಜಿಸಲಾಗುತ್ತಿದೆ. ಬೆಂಗಳೂರಿನ ಸಮರ್ಥನಂ ಟ್ರಸ್ಟ್ ವಿಶೇಷ ಚೇತನರ ಶ್ರೇಯೋಭಿವೃದ್ಧಿ ನಿಟ್ಟಿನಲ್ಲಿ ಕೈಗೊಂಡಿರುವ ಕಾರ್ಯಕ್ರಮಗಳು ನೂರಾರು. 1997ರಲ್ಲಿ ಆರಂಭವಾದ ಈ ಸಂಸ್ಥೆ ಈವರೆಗೂ 34,000ಕ್ಕೂ ಹೆಚ್ಚು ಮಂದಿಗೆ ಶಿಕ್ಷಣ ನೀಡಿದೆ. ರಾಜಕೀಯ, ಸಾಮಾಜಿಕ, ಆರ್ಥಿಕ, ಸಾಂಸ್ಕೃತಿಕ, ಕ್ರೀಡೆ ಪ್ರತಿಯೊಂದು ಕ್ಷೇತ್ರದಲ್ಲೂ ವಿಶೇಷ ಚೇತನರ ಸಾಮರ್ಥ್ಯವನ್ನು ಅನಾವರಣಗೊಳಿಸಲು ವೇದಿಕೆ ಕಲ್ಪಿಸಿಕೊಟ್ಟಿದೆ. 3,743 ಮಂದಿ ಕೌಶಲ್ಯ ತರಬೇತಿ ಪಡೆದರೆ 5,100ಕ್ಕೂ ಹೆಚ್ಚು ವಿಶೇಷ ಚೇತನ ಮಹಿಳೆಯರಿಗೆ ಆಶ್ರಯ ಒದಗಿಸಿದೆ. 1,600ಕ್ಕೂ ಹೆಚ್ಚು ಕಲಾವಿದರು ತರಬೇತಿ ಪಡೆದು ಇಂದು ರಾಜ್ಯ, ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಮ್ಮ ಪ್ರತಿಭೆ ಪ್ರದರ್ಶಿಸುತ್ತಿದ್ದಾರೆ. 18,000 ಸ್ವಯಂ ಸೇವಕರು ಈ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಿದ್ದು ವಿವಿಧ ಕಂಪನಿಗಳು, ಸ್ವಯಂ ಸೇವಾ ಸಂಸ್ಥೆಗಳು ಕೈಜೋಡಿಸಿವೆ. ಈ ಮೂಲಕ ವಿಶೇಷ ಚೇತನ ವ್ಯಕ್ತಿಗಳ ಶ್ರೇಯೋಭಿವೃದ್ಧಿಯಲ್ಲಿ ಗಣನೀಯ ಸೇವೆ ಮಾಡಿ ಹಲವಾರು ಪ್ರಶಸ್ತಿ ಪುರಸ್ಕಾರಗಳಿಗೂ ಸಂಸ್ಥೆ ಭಾಜನವಾಗಿದೆ. ದೂರದರ್ಶನದೊಂದಿಗೆ ಆಡಳಿತ ವಿಭಾಗದ ಶ್ರೀಶೈಲ ಬಿರಾದಾರ ಸಮರ್ಥನಂ ಟ್ರಸ್ಟ್ ನೀಡುವ ಸ್ಪೋಕನ್ ಇಂಗ್ಲಿಷ್, ಕಂಪ್ಯೂಟರ್ ತರಬೇತಿ ಪಡೆದು ಇಂಟರ್ವ್ಯೂನಲ್ಲಿ ಉತ್ತೀರ್ಣರಾಗಿ ಆಡಳಿತ ವಿಭಾಗದಲ್ಲಿ ಕೆಲಸ ನಿರ್ವಹಿಸುತ್ತಿದ್ದೇನೆ. ಇದರಿಂದ ಸ್ವಂತ ದುಡಿಮೆಯ ಜೊತೆಗೆ ಕುಟುಂಬದವರು ಹೆಮ್ಮೆ ಪಡುವಂತೆ ಬದುಕು ನಡೆಸುತ್ತಿದ್ದೇನೆ ಎಂದರು. ನಂದು PUC ಮುಗಿದ ಮೇಲೆ ಏನು ಮಾಡ್ಬೇಕಂತ ಗೊತ್ತಾಗಲಿಲ್ಲ. ಡಿಸೇಬಲ್ ಇರೋದ್ರಿಂದ ಮನೆಯಲ್ಲಿ 1 ವರ್ಷ ಮನೇಲಿ ಇದ್ದೆ. ಆಮೇಲೆ ಸಮರ್ಥನಮ್ದು ಆಡ್ ನೋಡಿದೆ, ಈ ಥರ ಟ್ರೈನಿಂಗ್ ಇದೆ, ಆ ನಂತರ ಕೆಲಸ ಕೊಡಿಸ್ತಾರೆ ಅಂತೇಳಿ. ಆಮೇಲೆ ನಾನು ಟ್ರೈನಿಂಗ್ ಬಂದೆ. ಟ್ರೈನಿಂಗ್ ಆದಮೇಲೆ ಇಂಟರ್ವ್ಯೂ ಆಯಿತು. ನಾನು ಇದೇ ಸಮರ್ಥನಂ ಟ್ರಸ್ಟಲ್ಲೇ ಕೆಲಸ ಮಾಡ್ತಾಯಿದ್ದೀನಿ. ಈಗ ಚೆನ್ನಾಗಿದ್ದೀನಿ. ಮನೆಯಲ್ಲಿ ಎಲ್ಲ
ಇವರು ಚೆನ್ನಾಗಿದ್ದಾರೆ, ನನ್ನ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ಅವರು ಖುಷಿಯಾದಾರೆ, ನಾನು ಖುಷಿಯಾಗಿದ್ದೇನೆ. ಇವಾಗ ಕೆಲಸ ಮಾಡ್ತಾ ಇದ್ದೆ. ಡಿಜಿಟಲ್ ಗ್ರಂಥಪಾಲಕಿ ಕಾವ್ಯ ವಿಶೇಷ ಚೇತನರಿಗೆ ಧ್ವನಿಮುದ್ರಿತ ಪುಸ್ತಕಗಳ ವ್ಯವಸ್ಥೆ ಮಾಡಲಾಗಿದ್ದು, ಸುಗಮ ಪುಸ್ತಕಾಲಯ ಎಂಬ ಡಿಜಿಟಲ್ ವೇದಿಕೆಯಲ್ಲಿ 30,000 ಪುಸ್ತಕಗಳು ಲಭ್ಯವಿದೆ. ಅವುಗಳಲ್ಲಿ ಪಠ್ಯಕ್ರಮ, ಕಥೆ, ಕಾದಂಬರಿ ಸೇರಿದಂತೆ ಹಲವು ಮಾಹಿತಿಯ ಪುಸ್ತಕಗಳು ದೊರೆಯುತ್ತಿವೆ. ಬ್ರೈನ್ ಲಿಪಿ, ಮೊಬೈಲ್ ಲೈಬ್ರರಿ ಸೇವೆಗಳನ್ನು ಸಂಸ್ಥೆ ನೀಡುತ್ತಿದೆ ಎಂದರು. ನಮ್ಮ ಡಿಜಿಟಲ್ ಲೈಬ್ರರಿಯಲ್ಲಿ ಬಂದ್ಬಿಟ್ಟು ಜಾಸ್ತಿ ಆಡಿಯೋ ಬುಕ್ ಮಾಡಿಕೊಡ್ತೀವಿ. ವಿಜುವಲ್ ಇಂಪ್ಯಾರ್ಡ್ಗೆ ಆಡಿಯೋ ಮಾಡಿಸ್ಬಿಟ್ಟು ಒಂದು ಪೋರ್ಟಲ್ ಇದೆ, ಸುಗಮ್ಯ ಪುಸ್ತಕಾಲಯ ಅಂತ. ಅದು ಗ್ಲೋಬಲ್ ಅಕ್ಸೆಸ್ ಇದು ಪೋರ್ಟಲ್ಲು. ಆಲ್ ಕ್ಯಾಟಗರಿ ನಾವೆಲ್ ಇರ್ಬೋದು ಅದೆಲ್ಲನ ರೆಕಾರ್ಡ್ ಮಾಡಿ ಕೊಡ್ತೀವಿ. ಜಾಸ್ತಿ ಇಂಪಾರ್ಟೆನ್ಸ್ ಕೊಡೋದು ಟೆಕ್ಸ್ಟ್ ಬುಕ್ಕಿಗೇನೆ. ಮತ್ತು ಇದರಲ್ಲಿ ಸುಗಮ್ಯ ಪುಸ್ತಕಾಲಯದಲ್ಲಿ ನಾವು ಇಲ್ಲಿವರೆಗೂ 30,000 ಬುಕ್ ಅಪ್ಲೋಡ್ ಮಾಡಿದ್ದೀವಿ ನಮ್ಮ ಸಮರ್ಥನ ಕಡೆಯಿಂದನ. ಮತ್ತು ನಮ್ಮಲ್ಲಿ ಬ್ರೈಲ್ ಕೂಡ ಇದೆ, ಬ್ಲೈಂಡಿಗೆ ಬ್ರೈಲು ಮಾಡಿಕೊಡ್ತೀವಿ. ಮತ್ತು ನಮ್ಮದು ಮೊಬೈಲ್ ಲೈಬ್ರರಿ ಇದೆ, ಅದು ಪಬ್ಲಿಕ್ ಪ್ಲೇಸ್ಗೆ ಸರ್ವಿಸ್ ಕೊಡ್ತೀವಿ, ಅಲ್ಲೇ ಹೋಗಿ. ಶಿವರಾಮ್ ದೇಶಪಾಂಡೆ ಸಮರ್ಥನಂ ಟ್ರಸ್ಟ್ ಕ್ರೀಡಾ ಕ್ಷೇತ್ರದಲ್ಲಿಯೂ ಸಹಕಾರ ನೀಡುತ್ತಿದ್ದು, ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿಯೂ ವಿವಿಧ ಕ್ರೀಡೆಗಳಲ್ಲಿ ಭಾಗವಹಿಸಲು ಅವಕಾಶ ನೀಡಿದೆ. ಕ್ರಿಕೆಟ್ ಫಾರ್ ಬ್ಲೈಂಡ್ನಲ್ಲಿ ಸತತ 3 ಬಾರಿ ಚಾಂಪಿಯನ್ ಟ್ರೋಫಿ ಪಡೆದಿರುವುದಾಗಿ ತಿಳಿಸಿದರು. ಸ್ಪೋರ್ಟ್ಸ್ ಬಗ್ಗೆ ಹೆಚ್ಚು ಒತ್ತನ್ನು ಕೊಡ್ತೀವಿ. ಯಾವ ವಿಕಲಚೇತನರು, ದಿವ್ಯಾಂಗರು ಸ್ಪೋರ್ಟ್ಸ್ನಲ್ಲಿ ಆಸಕ್ತಿ ಇರ್ತದೆ ಅಂಥವ್ರಿಗೆ ಸ್ಪೋರ್ಟ್ಸಲ್ಲಿ ಪಾರ್ಟಿಸಿಪೇಟ್ ಮಾಡಲಿಕ್ಕೋಸ್ಕರ ಈ ಪಾರ್ಟಿಸಿಪೇಟ್ ಮಾಡಬೇಕಾದ್ರೆ ಕೆಲವೊಬ್ಬರಿಗೆಲ್ಲ ವಿಶೇಷವಾಗಿರ್ತಕ್ಕಂಥ ವೀಲ್ಚೇರ್ ಬೇಕಾಗ್ತವೆ. ವೀಲ್ಚೇರ್ ಸ್ಪೋರ್ಟ್ಸ್ಗೆ, ವೀಲ್ಚೇರ್ ಅಥ್ಲೆಟಿಕ್ಸ್ಗೆ ಮಾಡಲಿಕ್ಕೆ ಅದಕ್ಕೆಲ್ಲ ಎನ್ಕರೇಜ್ ಮಾಡ್ತೀವಿ. ನಮ್ಮಲ್ಲಿ ಸೌಲಭ್ಯ ಪಡ್ಕೊಂಡಿರ್ತಕ್ಕಂಥವರು ಬೇರೆ ಬೇರೆ ದೇಶಗಳಿಗೆ ಹೋಗಿ ಆಟ ಆಡಿ ಬಂದಿರತಕ್ಕಂಥ ಬೇಕಾದಷ್ಟು ಉದಾಹರಣೆಗಳಿದೆ ನಮ್ಮಲ್ಲಿ. ಇದರ ಜೊತೆಗೆ ಕ್ರಿಕೆಟ್ ಫಾರ್ ದ ಬ್ಲೈಂಡ್ ಅಂತ ನಮ್ಮ ಸಂಸ್ಥೆ ಕ್ರಿಕೆಟ್ ಅಂತಕ್ಕಂಥದ್ದನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಇವತ್ತಿನ ದಿನ ತಗೊಂಡು ಹೋಗಿದೆ ಅಂತ ಹೇಳಲಿಕ್ಕೆ ಬಹಳ ಹೆಮ್ಮೆ ಆಗ್ತಾ ಇದೆ. ಸಮರ್ಥನಂ ಸಂಸ್ಥೆಯ ಮುಖ್ಯಸ್ಥ ಮಹಂತೇಶ ಕಿವದಾಸನ್ನವರ್ ಒಟ್ಟು 700 ಜನ ಪೂರ್ಣಾವಧಿ ಸಿಬ್ಬಂದಿಗಳು ಕಾರ್ಯನಿರ್ವಹಿಸುತ್ತಿದ್ದು, ದೆಹಲಿ, ಮುಂಬೈ, ಕಲ್ಕತ್ತಾ ಸೇರಿದಂತೆ ದೇಶದ ಹಲವೆಡೆ ಮತ್ತು ಬೆಂಗಳೂರು, ಮೈಸೂರು, ಹುಬ್ಬಳ್ಳಿ, ಬೆಳಗಾವಿ ಸೇರಿದಂತೆ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಸಂಸ್ಥೆ ಕಾರ್ಯನಿರ್ವಹಿಸುತ್ತಿದೆ. ಮುಖ್ಯವಾಗಿ ಶಿಕ್ಷಣ ಮತ್ತು ಜೀವನ ಕೌಶಲ್ಯಗಳನ್ನು ನೀಡುವುದು ಉದ್ದೇಶವಾಗಿದೆ ಎಂದರು. ಮುಖ್ಯ ಕಾರ್ಯಕ್ರಮಗಳನ್ನ ಹೇಳೋದಾದರೆ ಶಿಕ್ಷಣ, ನಾವೇನು ಹೇಳ್ತೀವಿ ಅಂದರೆ ಎಜುಕೇಷನ್ ಇದ್ದರೆ ಅವ್ರ ದಾರಿ ಅವ್ರು ಹುಡುಕೋಬೋದು. ಈ ಉದ್ದೇಶ ಇಟ್ಕೊಂಡು ಸಮರ್ಥ ನಮ್ಮದು ಅನೇಕ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತೀವಿ. ಶಿಕ್ಷಣ, ಪ್ರಾಥಮಿಕ ಶಾಲೆ ಇರ್ಬೋದು, ಪ್ರೌಢಶಾಲೆ ಇದೆ ನಮ್ಮದೇ, ಮತ್ತು ಕಾಲೇಜ್ ಓದುವಂಥ ವಿಕಲಚೇತನರಿಗೆ ನಾವು ಸಪೋರ್ಟ್ ಮಾಡ್ತೀವಿ. ಅವ್ರಿಗೆ ಬೇಕಾದಂಥ ಎಲ್ಲ ಸೇವೆಗಳನ್ನ, ಅವರಿಗೆ ಉಚಿತ ಹಾಸ್ಟೆಲ್ ಇರ್ಬೋದು, ಅವ್ರಿಗೆ ಬೇಕಾದಂಥ ಫೀಸ್ ಭರಿಸೋದಿರ್ಬೋದು, ಈ ಥರದ್ದು ಏನು ಅವರಿಗೆ ಸಹಾಯ ಬೇಕೋ ಅದನ್ನ ಸಪೋರ್ಟ್ ಮಾಡ್ತಾ ಒಂದು 5-6 ಸಾವಿರ ಮಕ್ಕಳಿಗೆ ಪ್ರತಿ ವರ್ಷ ಉನ್ನತ ವ್ಯಾಸಂಗ ಮಾಡಲಿಕ್ಕೆ ಸಪೋರ್ಟ್ ಮಾಡ್ತೀವಿ. ಒಟ್ಟಾರೆ ವಿಶೇಷ ಚೇತನರು ಸಮಾಜದಲ್ಲಿ ಎಲ್ಲರಂತೆ ತಮ್ಮ ಬದುಕು ಕಟ್ಟಿಕೊಳ್ಳಲು ಸಮರ್ಥನಂ ಸಹಕಾರ ಪರಿಣಾಮಕಾರಿಯಾಗಿದ್ದು ಸಾಮಾಜಿಕ ಶ್ಲಾಘನೆಗೆ ಪಾತ್ರವಾಗಿದೆ. ನಡೆ ಕನ್ನಡ, ನುಡಿ ಕನ್ನಡ, ಅಕ್ಷರ ಕನ್ನಡ, ಅರಿವು ಕನ್ನಡ. ನಮ್ಮ ಭಾಷೆ, ಭಾವನೆ, ಕನಸು ಎಲ್ಲವೂ ಕನ್ನಡ. ಇದು ನಮ್ಮ ಸಿರಿ ಕನ್ನಡ, ಕಸ್ತೂರಿ ಕನ್ನಡ. ನಮ್ಮ ಅಂತರಂಗದ ಮಾತು, ಸಂಸ್ಕೃತಿಯ ಧಾತು ಎಲ್ಲವೂ ಕನ್ನಡ. ಇಂತಹ ಕನ್ನಡದ ಮೇಲಿನಂಥ ಒಂದು ಸಾಹಿತ್ಯ ಪ್ರೇಮವನ್ನ, ಭಾಷೆಯ ಮೇಲಿರುವಂತಹ ಅಭಿಮಾನವನ್ನ ಹೊಗಳಲಿಕ್ಕೆ ಹಾಗೂ ಸಂಭ್ರಮಿಸಲಿಕ್ಕೆ ಅಂತ ನಗರದ BHEL ಸಂಸ್ಥೆಯು ಮೈಸೂರು ರಸ್ತೆಯ ತಮ್ಮ ಆವರಣದಲ್ಲಿ ವಿಶೇಷ, ವಿನೂತನ, ವಿಶಿಷ್ಟ ರೀತಿಯಾದಂಥ ಕರ್ನಾಟಕ ರಾಜ್ಯೋತ್ಸವ ಸಂಭ್ರಮಾಚರಣೆಯನ್ನ ಹಮ್ಮಿಕೊಂಡಿತು. ನಾಡೋಜ ಕಮಲಾ ಹಂಪನಾರವರ ಬದುಕು, ಬರಹ ಹಾಗೂ ಸಾಹಿತ್ಯದ ಮೇಲಿನ ಅವರ ಅಪಾರ ಪ್ರೇಮವನ್ನ ಆದರಿಸಿ ಗೌರವಿಸಲು ಈ ಸಂಭ್ರಮಾಚರಣೆಯನ್ನ ಆಯೋಜಿಸಲಾಗಿತ್ತು. ಈ ವಿಶೇಷ ದೃಶ್ಯಾವಳಿಗಳನ್ನ ನೋಡಿ ಕಣ್ತುಂಬಿಕೊಳ್ಳೋಣ. ಶ್ರೀ ಎಂ ಕೃಷ್ಣಪ್ಪ, ಮಾಜಿ ಸಚಿವರು ಹಾಗೂ ಶಾಸಕರು, ಶ್ರೀಯುತ ಬಿ ಶ್ಯಾಮ್ ಬಾಬು, ಕಾರ್ಯನಿರ್ವಾಹಕ ನಿರ್ದೇಶಕರು, ಖ್ಯಾತ ಚಲನಚಿತ್ರ ನಟರು, ನಿರ್ದೇಶಕರು ಹಾಗೂ ನಿರೂಪಕರಾದ ಡಾ ರಮೇಶ್ ಅರವಿಂದ್, ಖ್ಯಾತ ಮನೋವೈದ್ಯರು, ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತ ಡಾ CR ಚಂದ್ರಶೇಖರ್,
ಶ್ರೀಮತಿ ಎಚ್ಎನ್ ಆರತಿ, ಖ್ಯಾತ ಕವಯತ್ರಿ ಹಾಗೂ ಪತ್ರಕರ್ತೆ, ಶ್ರೀ ಕೆ ಸುಚೇಂದ್ರ ಪ್ರಸಾದ್, ಖ್ಯಾತ ಚಲನಚಿತ್ರ ನಟರು ಹಾಗೂ ನಿರ್ದೇಶಕರು ಮತ್ತಿತರ ಗಣ್ಯಮಾನ್ಯರು ಪಾಲ್ಗೊಂಡಿದ್ದರು. ಇದು ಕರ್ನಾಟಕ ರಾಜ್ಯೋತ್ಸವ, ಕನ್ನಡ ರಾಜ್ಯೋತ್ಸವ ಅಲ್ಲ. ಎಲ್ಲ ಕನ್ನಡ ಮಾತನಾಡೋ ಪ್ರದೇಶಗಳೆಲ್ಲ ಹೈದರಾಬಾದಲ್ಲಿ, ಬಾಂಬೆ ಕರ್ನಾಟಕದಲ್ಲಿ, ಮದ್ರಾಸ್ ಪ್ರೆಸಿಡೆನ್ಸಿಗೆ ಹಂಚೋಗಿತ್ತು. ಬಳ್ಳಾರಿ, ಸೌತ್ ಕೇಂದ್ರ ಎಲ್ಲ ಮಡ್ರಾಸಲ್ಲಿತ್ತು. ಅದೇ ರೀತಿ ಬೀದರ್, ಗುಲ್ಬರ್ಗ ಎಲ್ಲ ಹೈದರಾಬಾದಲ್ಲಿತ್ತು. ಅದೇ ರೀತಿ ನಮ್ಮ ಬೆಳಗಾವಿ, ಕಾರವಾರ ಎಲ್ಲ ಬಾಂಬೆ ಕರ್ನಾಟಕದಲ್ಲಿ. ಆ ರೀತಿ ಅದನ್ನೆಲ್ಲ ಸೇರಿಸಿ 1956ನೇ ಇಸ್ವಿ ನವೆಂಬರ್ 1 ನಾವು ಅಖಂಡ ಕರ್ನಾಟಕ, ಅಂದ್ರೆ ಅವಾಗ ಮೈಸೂರು ರಾಜ್ಯ ಆಯಿತು. ಆಮೇಲೆ ದೇವರಾಜ ಅರಸು ಅವರು ಕರ್ನಾಟಕ ಅಂತ ಹೆಸರಿತ್ತು. The Karnataka Rajyotsava. It is an occasion of immense importance, a day that unites us in celebrating the rich cultural heritage, history and progress of our beloved state Karnataka. ಅಂದ್ರೆ ಕಲೆಕ್ಟಿವ್ ಮೆಮೊರಿ. ಈಗ ನಾನು ಒಂದು ಲೈನ್ ಹಾಡ್ತೀನಿ, ಎರಡನೇ ಲೈನ್ ನೀವು ಹಾಡ್ಬೇಕು, ಓಕೆನಾ? ನಾವಾಡುವ ನುಡಿಯೇ ನಾವಿರುವ ತಾಣವೇ. ಏನ್ ಸರ್, ಎಲ್ರಿಗೂ ಗೊತ್ತಾಯ್ತು? ಇದನ್ನ ಕಲೆಕ್ಟಿವ್ ಮೆಮೊರಿ ಅಂತ ಹೇಳ್ತೀವಿ. ನಮ್ಗೆಲ್ಲರ ತಲೆಯಲ್ಲೂ ಇರುವಂತಹ ವಿಷಯಗಳು ನಮಗೇ ಗೊತ್ತಿಲ್ಲದೆ 2000 ವರ್ಷಗಳಿಂದ ನಮ್ಮ ಸಂಸ್ಕೃತಿ, ನಮ್ಮ ರಾಜರು, ನಮ್ಮ ಚಿತ್ರಗಳು, ನಮ್ಮ ಗೀತೆಗಳು, ನಮ್ಮ ಕೋಟೆಗಳು ಎಲ್ಲವೂ ಸೇರಿ ನಮ್ಮ ತರ ಅಂತ ನಮ್ಮ ತಲೆಯಲ್ಲಿ ಕೂತಿರುತ್ತೆ. ಆ ಸೂಪರ್ ಡ್ಯಾಮ್ ಹೇಳಿದ್ನಲ್ಲ, ಆ ತರ ಇದೊಂದು ಸುಪ್ತ ಡ್ಯಾಮ್. ಇದು ಅದಕ್ಕಿರೋ ಪವರ್ ಇದೆಯಲ್ಲ, ಅದಕ್ಕೆ ಭಾಷೆ, ರಾಜ್ಯ ಅಂತೆಲ್ಲ ಬಂದಾಗ ಬಹಳ ಸೂಕ್ಷ್ಮವಾಗಿ ವಿವರಿಸ್ಬೇಕು, ನಾವು ವರ್ತಿಸ್ಬೇಕು. ಏಕೀಕೃತ ಕರ್ನಾಟಕ ಅದಾದ್ಮೇಲೆ ಕರ್ನಾಟಕ ರಾಜ್ಯ ಉದಯ ಆದ್ಮೇಲೆ ಹೆಸರಾಯಿತು ಕರ್ನಾಟಕ. ಉಸಿರಾಗಲಿ ಕನ್ನಡ ಅಂತ ಮಾಡಿದಂತ ಘೋಷವಾಕ್ಯಗಳೆಲ್ಲ ಈಗ ತುಂಬಾ ಸಬಕಲಾಗಿದೆಯೇ ಅಂತ ತುಂಬಾ ಜನ ಹಿರಿಯರು ಹೇಳೋದು. ಆದ್ರೆ ಈ ಸಂಭ್ರಮ ಗಮನಿಸಿದಾಗ ಇಲ್ಲ, ಹಿರಿಯರು ಆಗ ಹಾಕಿದ ಬೀಜಾಂಕುರವಾಗಿ ಈಗ ನಮ್ಮೆಲ್ಲರಿಗೂ ಬಹಳ ತಂಪಾದ ನೆರಳು ನೀಡುವಂತಹ ನಾಡು ನಮ್ಮದಾಗಿದೆ. ಕಪ್ಪು ಮಣ್ಣಿನ ನಾಡು, ಕರುನಾಡು, ಅದಲ್ಲದೆ ಅನೇಕ ಅನ್ವರ್ಥಗಳು. ಅಕ್ಕರದ ಗೇಯದ ಗೊಟ್ಟಿಯ ಅಲಂಪಿ ನಿಂಪುಗಳ್ಗಾಗರವಾದ ಮಾನಸರೇ ಮಾನಸರು ಅಂತವರಾಗಿ ಪುಟ್ಟಲೇನಾಗಿಯೂ ಏನು ತೀರ್ದಪುದೆ ತೀರದೊಡಂ ಮರಿದುಂಬಿಯಾಗಿ ಮೇಣ್ ಕೋಗಿಲೆಯಾಗಿ ಹುಟ್ಟುವುದು ನಂದನದೊಳ್ ಬನವಾಸಿ ದೇಶದೊಳು. ಆದಿಕವಿ ಪಂಪನನ್ನ ನೆನೆಸ್ಕೊಳ್ತಾ ಇದುವರೆಗೂ ಕನ್ನಡದ ಶ್ರೇಷ್ಠತೆಯ ಬಗ್ಗೆ ಎಲ್ಲ ಮಹಾನುಭಾವರು ಮಾತನಾಡಿದ್ದಾರೆ. ನನಗೆ ಇವತ್ತು ಮನ ತುಂಬಿ ಬರ್ತಾ ಇರೋದು, ಹೃದಯ ತುಂಬಿ ಬರ್ತಾ ಇರೋದು ಯಾಕೆ ಅಂದ್ರೆ, ನನ್ನ ತಾಯಿಯ ಹೆಸರಿನ ಈ ವೇದಿಕೆಯಲ್ಲಿ ನಾನು ನಿಂತು ಮಾತಾಡ್ತಾ ಇದ್ದೀನಲ್ಲ ಅನ್ನುವಂಥ ಒಂದು ವಿಷಯಕ್ಕೆ. ಬೆಂಗಳೂರಿನ ಹೆಬ್ಬಾಳದಲ್ಲಿರುವಂತಹ ಪ್ರತಿಷ್ಠಿತ ವಿದ್ಯಾಸಂಸ್ಥೆಗಳಲ್ಲಿ ಒಂದು ಕೇಂದ್ರೀಯ ವಿದ್ಯಾಲಯ. ಇತ್ತೀಚೆಗಷ್ಟೇ ಕೇಂದ್ರೀಯ ವಿದ್ಯಾಲಯ ಶಿಕ್ಷಣ ಸಂಸ್ಥೆಯ ಆವರಣದಲ್ಲಿ ಮಕ್ಕಳಲ್ಲಿ ಸಂಶೋಧನಾ ಅಭಿವೃದ್ಧಿ, ಕೌಶಲ್ಯಗಳ ಸುಧೆ, ನಾವೀನ್ಯತೆ, ವೈಜ್ಞಾನಿಕ ವೈಚಾರಿಕ ಪ್ರಜ್ಞೆಯ ಅಭಿವೃದ್ಧಿಗಾಗಿ ವಿಶೇಷ ರೀತಿಯಲ್ಲಿ ರಾಜ್ಯ ಸ್ತರದಲ್ಲಿ ಬಾಲ ವೈಜ್ಞಾನಿಕ ಪ್ರದರ್ಶನಿಯೊಂದನ್ನು ಆಯೋಜಿಸಲಾಗಿತ್ತು.
ಪ್ರತಿ ಬಾರಿಯಂತೆ ಈ ಬಾರಿಯೂ ಕೂಡ ಸುಸ್ಥಿರತೆಯ ಹಾದಿಯಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಅನ್ನುವಂಥ ಶೀರ್ಷಿಕೆಯಡಿಯಲ್ಲಿ ಈ ಬಾಲ ವೈಜ್ಞಾನಿಕ ಪ್ರದರ್ಶನಿಯನ್ನ ಹಮ್ಮಿಕೊಳ್ಳಲಾಗಿತ್ತು. ಈ ವಿಶೇಷ ದೃಶ್ಯಾವಳಿಗಳು ನಿಮಗಾಗಿ. It is a matter of great joy and immense exultation on behalf of KVS Bangalore region and principal, staff and students of KV Hebal family. I feel deeply privileged and honored to extend my warm welcome to all present here for the celebration of regional level Rajya Stariya Bal Vaijnanik Pradarshani 2024. ಉಪ ಆಯುಕ್ತರಾದಂಥ ಶ್ರೀಯುತ ಧರ್ಮೇಂದ್ರ ಪಾಟ್ಲೇರವರ ಉಪಸ್ಥಿತಿ ಹಾಗೂ ಕೇಂದ್ರೀಯ ವಿದ್ಯಾಲಯ ಶಿಕ್ಷಣ ಸಂಸ್ಥೆಯ ಪ್ರಾಂಶುಪಾಲರಾದಂಥ ಆನಂದ್ ಪ್ರಕಾಶ್ ಸೆಂಬಾಲ್ ರವರು ಹಾಗೂ ಮತ್ತಿತರ ಗಣ್ಯರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. राज्य स्तरीय बाल वैज्ञानिक प्रदर्शनी में आप सभी का हृदय से स्वागत है, अभिनंदन है। The onus for our selection, for the best one to select, lies to all of you judges. I request your wisdom to be rightfully placed for selection of the best among the possible. I have a pre-idea about the exhibition over there, so I'm to foster the scientific temperament, the creativity, the innovation, discovery and the innovation amongst the children. It provides them opportunity to come and to see projects of others also. This year the main theme is Science and Technology for Sustainable Future. ಲಲಿತ ಕಲೆಗಳಲ್ಲಿ ನಾಟ್ಯಕ್ಕೆ ತನ್ನದೇ ಆದಂಥ ವಿಶೇಷ ಸ್ಥಾನಮಾನವಿದೆ. ಭಾವನೆಗಳ ಅಂತರ್ಗತವಾದಂಥ ಒಂದು ರಹಸ್ಯವನ್ನ, ಭಗವದ್ಭಕ್ತಿಯನ್ನ ನಾಟ್ಯಾಂಜಲಿಯ ಮುಖೇನ, ನೃತ್ಯ ಸೇವೆಯ ಮುಖೇನ ಭಗವಂತನ ಅನುಸಂಧಾನವನ್ನ ಮಾಡಿಕೊಳ್ಳಬಹುದು. ಹೀಗಾಗಿ ನಾಟ್ಯದ ಅಧಿದೇವತೆ ಶಾರ್ವರಿ, ಶಾಂಭವಿ ಅಥವಾ ಲಾಸ್ಯ ಅಂತ ಹೇಳ್ತಾರೆ. ನೃತ್ಯ ಸೇವೆಯನ್ನ, ನಾಟ್ಯಾಂಜಲಿಯನ್ನ ಸಮರ್ಪಿಸಲಿಕ್ಕೆ ಪಾರಂಪರಿಕವಾದಂಥ ನಾಟ್ಯ ಪದ್ಧತಿಗಳಾದಂಥ ಭರತನಾಟ್ಯ, ಕುಚಿಪುಡಿ, ಮೋಹಿನಿ ಆಟ್ಟಂ, ಒಡಿಸ್ಸಿ, ಸತ್ರಿಯ, ಕಥಕ್ ಹೀಗೆ ಹಲವಾರು ಆಯಾಮಗಳು ಹಾಗೂ ರೂಪಗಳು ಇದೆ. ಇದರೊಂದಿಗೆ ಯಕ್ಷರ ವಿಶೇಷ ಸಂಮೋಹನ ವಿದ್ಯೆಯಾದಂಥ ಯಕ್ಷಗಾನವೂ ಕೂಡ ಒಂದಾಗಿದೆ. ಹಾಗಿದ್ರೆ ನಗರದಲ್ಲಿ ಒಂದು ವಿಶೇಷ ಸ್ಥಾನಮಾನವನ್ನ ಹೊಂದಿದೆ ಕೋರಮಂಗಲದ ಮೇಡೈ ಹಾಲ್ನಲ್ಲಿ ಜರುಗಿದಂತಹ ಅತುಲ್ಯ ಸ್ಕೂಲ್ ಆಫ್ ಪರ್ಫಾರ್ಮಿಂಗ್ ಆರ್ಟ್ಸ್ ವತಿಯಿಂದ ಜರುಗಿದ ನೃತ್ಯ ಕಲಾ ಉತ್ಸವ. ಬನ್ನಿ ಈ ವಿಶೇಷ ಉತ್ಸವವನ್ನ ನಾವು ನೋಡಿ ಸಂಮೋಹಿತರಾಗೋಣ.
ನೃತ್ಯ ಕಲಾ ಉತ್ಸವವನ್ನು ಆಯೋಜಿಸಿದಂತಹ ವಿನೀತಾ ಹಾಗೂ ತಂಡದವರು ಕಥಕ್ ಈ ಒಂದು ನೃತ್ಯ ರೂಪದ ಮೂಲಕ ತಮ್ಮ ಒಂದು ಜೈಪುರಿ ಘರಾನಾದ ನೃತ್ಯದೊಂದಿಗೆ ಎಲ್ಲರನ್ನೂ ಮಂತ್ರಮುಗ್ಧರನ್ನಾಗಿಸಿದರು. ತಮ್ಮ ಅವಿಚ್ಛಿನ್ನ ಗುರುಪರಂಪರೆಗೆ ದ್ಯೋತಕವಾಗುವಂತೆ ನಾಟ್ಯಾಂಜಲಿಯನ್ನು ಸಮರ್ಪಿಸಿದರು. ಜೈಪುರಿ ಘರಾನಾವನ್ನು ಹೇಳಿಕೊಟ್ಟಂತಹ ನೃತ್ಯಾಚಾರ್ಯರಾದಂಥ ಪಂಡಿತ್ ರಾಮ್ ಗೋಪಾಲ್ ಮಿಶ್ರಾಜಿ ಹಾಗೂ ದಿವಂಗತ ಜಯಾಲಾಲ್ಜಿರವರಿಗೆ ನೃತ್ಯಾಂಜಲಿಯನ್ನು ಸಮರ್ಪಿಸಿದರು. ವಿದುಷಿ ಅನಘಾ ಪ್ರಕಾಶ್. ಹರಿಮಣಿ ಮುಕುರ ಪ್ರೋಲಸ ಗಂಟಪಾಳಿ ಹರಿಮಣಿ ಮುಕುರ ಪ್ರೋಲಸ ಗಂಟಪಾಳಿ ವ್ಯರೋಲ ಕರ್ಣಪಾಸ. ಇದೀಗ ನಿಮ್ಮ ಮುಂದೆ ಭರತನಾಟ್ಯವನ್ನು ಪ್ರಸ್ತುತಪಡಿಸಲಿದ್ದಾರೆ ಮಾನಸ ಎನ್. ಮಹಾ ಗಣಪತೆ ಮಹಾ ಗಣಪತೆ ಮಹಾ ಗಣಪತೆ ಸೂರಪತೆ ಮಹಾ ಗಣಪತೆ ಸತ್ರಿಯ ದತ್ತಬಂಧದಲ್ಲಿ ಆರ್ಯ ಕೌಶಿಕ್. ಕಲಾಬಾಂಧವರೇ, ಇದೀಗ ನಿಮ್ಮ ಮುಂದೆ ಕಥಕ್ಕನ್ನು ಪ್ರಸ್ತುತಪಡಿಸಲಿದ್ದಾರೆ ಶ್ರೀಮತಿ ಭನಿತಾ ನಾಗ್. ಕುಮಾರಾಯ ವಿದ್ಮಹೆ ವಳ್ಳಿ ದೇವಸೇನಾ ಪ್ರಿಯಾಯ ಧೀಮಹಿ ತನ್ನೋ ಸ್ಕಂದ ಪ್ರಚೋದಯಾತ್ ಅನ್ನುವಂಥ ಸ್ಕಂದ ಗಾಯತ್ರಿ ಅಥವಾ ಕುಮಾರ ಗಾಯತ್ರಿ ಮಂತ್ರದ ಶರಣಾಗತಿಗೆ ನಾವೆಲ್ಲರೂ ಹೋಗ್ತೀವಿ. ಸ್ಕಂದನು ಕುಮಾರಗನು ಆಯಸ್ಸು, ಆರೋಗ್ಯ ಹಾಗೂ ಸತ್ಸಂತಾನ ಪ್ರಾಪ್ತಿಯನ್ನ ನೀಡುವನು. ಹೀಗಾಗಿ ಇಹದಲ್ಲಿ ಹಾಗೂ ಪರದಲ್ಲಿ ಸಕಲ ಸೌಖ್ಯಗಳನ್ನು ಪ್ರಸಾದಿಸುವಂಥ ಸ್ಕಂದನ ಭುವಿಯ ಮೇಲಿನ ವಿಶೇಷ ಆಚರಣೆಯೇ ಸ್ಕಂದ ಷಷ್ಠಿ ಮಹೋತ್ಸವ.
ಬೆಂಗಳೂರಿನ ಬಸವೇಶ್ವರ ನಗರದ ಕೆಎಚ್ಬಿ ಕಾಲೋನಿಯಲ್ಲಿರುವಂತಹ ವಿಶೇಷ ಆಲಯವೇ ಸುಬ್ರಹ್ಮಣ್ಯ ಸ್ವಾಮಿ ಆಲಯ. ಆಲಯದಲ್ಲಿ ಇತ್ತೀಚೆಗಷ್ಟೇ 27ನೇ ವರ್ಷದ ಸ್ಕಂದ ಷಷ್ಠಿ ಮಹೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು. ಈ ನಿಮಿತ್ತ ಗರುಡಗಂಬ ಧ್ವಜಸ್ಥಾಪನೆ, ಪುನರ್ ಪ್ರತಿಷ್ಠಾ ಮಹೋತ್ಸವ, ಕುಲಾ ಸಂಕೋಚ ಹೋಮ, ಅಘೋರಾಸ್ತ್ರ ಹೋಮ, ದುರ್ಗಾ ಹೋಮ, ಸುಬ್ರಹ್ಮಣ್ಯ ಹೋಮ, ಗಣಪತಿ ಹೋಮ, ನವಗ್ರಹ ಹೋಮ ಹೀಗೆ ವಿಶೇಷ ರೀತಿಯಾದಂಥ ಪುನರ್ ಪ್ರತಿಷ್ಠಾ ಆಚರಣೆಗಳು, ಹೋಮ ಹವನಾದಿಗಳು ನಿರ್ವಿಘ್ನವಾಗಿ ವೈದಿಕ ಸಂಪ್ರದಾಯದಂತೆ ನೆರವೇರಿತು. ಇದರ ನಡುವೆ ಅನ್ನಸಂತರ್ಪಣೆ ಕಾರ್ಯಕ್ರಮವು ಅನೇಕ ಮಂದಿ ಭಕ್ತಾದಿಗಳನ್ನ ಬಹಳ ದೂರದಿಂದ ಸ್ವಾಮಿಯ ದರ್ಶನಕ್ಕಾಗಿ ಕರೆತಂದಿತ್ತು. ಮಾಡಿಸುತ್ತೇವೆ. ಆಮೇಲೆ ಸುಮಾರು 10-12 ಸಾವಿರ ಭಕ್ತಾದಿಗಳಿಗೆ ಊಟವನ್ನು ಏರ್ಪಡಿಸಲಾಗಿದೆ. ಈ ದಿವಸ ತುಂಬ ಪುಣ್ಯ ದಿನ, ಏಕೆಂದರೆ ದೇವಸ್ಥಾನದ ಮುಂದೆ ಗರುಡಗಂಬ ಪ್ರತಿಷ್ಠಾಪನೆ ಆಗಿದೆ. ಯಾರ್ಯಾರು ನಾಗದೋಷಕ್ಕೆ ಒಳಪಟ್ಟಿರ್ತಾರೆ, ನಾಗದೋಷ ಅಂತ ಅಂದರೆ ಯಾರು ಅಣ್ಣ ತಮ್ಮದಿರಿಗೆ ಮೋಸ ಮಾಡ್ತಕ್ಕಂಥದ್ದು ಅಥವಾ ತಮ್ಮ ಕುಟುಂಬದವ್ರಿಗೆ ಮೋಸ ಮಾಡ್ತಕ್ಕಂಥದ್ದು, ಇಂಥ ಒಂದು ಕೆಲಸಗಳನ್ನು ಮಾಡಿದಂಥವ್ರು ಎಲ್ಲರೂ ಕೂಡ ನಾಗದೋಷಕ್ಕೆ ತುತ್ತಾಗ್ತಾರೆ ಅಂತಕ್ಕಂಥದ್ದು ನಮ್ಮ ಪುರಾಣದಲ್ಲಿ ಅದು ಪ್ರತೀತಿ. ಅದರಂತೆ ಇವತ್ತು ಆ ದೋಷ ನಿವಾರಣೆ ಆಗಬೇಕಾದ್ರೆ, ನಾವೇನಾದರೂ ಕೂಡ ತಪ್ಪು ಮಾಡಿದರೆ ಅದು ನಿವಾರಣೆ ಆಗಬೇಕಾದ್ರೆ ನಾವು ಸುಬ್ರಹ್ಮಣ್ಯ ಸ್ವಾಮಿಯ ಮೊರೆಯನ್ನು ಹೋಗಬೇಕು. ಅದರಂತೆ ಇವತ್ತು ಈ ಹುಟ್ಟುಹಬ್ಬದ ದಿವಸ ಸುಬ್ರಹ್ಮಣ್ಯ ಸ್ವಾಮಿಗೆ ಬಂದು ನಾವು ಇವತ್ತು ಪೂಜೆಯನ್ನು ಸಲ್ಲಿಸಿದ್ದೇವೆ. ಆ ದಯಾಮಯನಾದಂಥ ಭಗವಂತ ಎಲ್ರಿಗೂ ಕೂಡ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಕೇಳ್ಕೊಳ್ತೀವಿ. ಸಾಂಸ್ಕೃತಿಕ ಕಾರ್ಯಕ್ರಮಗಳ ಭಾಗವಾಗಿ ಸಂಜೆ ಕಲಾ ಸಂಗೀತ ರತ್ನ ಡಾಕ್ಟರ್ ಮಂಜುನಾಥ್, ವಿಶ್ವವಿಖ್ಯಾತರಾದಂತಹ ಸ್ಯಾಕ್ಸೋಫೋನ್ ಕಲಾವಿದರಾದಂತಹ ಡಾಕ್ಟರ್ ಮಂಜುನಾಥ್ ಹಾಗೂ ತಂಡದವರಿಂದ ಸಂಗೀತ ಕಾರ್ಯಕ್ರಮವೂ ಜರುಗಿತು. ವೀಕ್ಷಕರೇ, ಇದಾಗಿತ್ತು ಇಂದಿನ ಸುತ್ತಮುತ್ತ ಕಾರ್ಯಕ್ರಮದ ವಿಶೇಷ ಸಂಚಿಕೆ. ಈ ದಿನದ ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ನಾನು ಭಾವಿಸ್ತೀನಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನಗರದೆಲ್ಲೆಡೆ ಜರುಗುವಂತಹ ವಿಶೇಷ ಆಚರಣೆಗಳ ಸುದ್ದಿಯ ವಿಶೇಷ ಹೂರಣದೊಂದಿಗೆ ನಾ ಹಾಜರಾಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.